ಆರ್ವಿಕಾ ಬಿಡಿಸಿರೋ ಫೀಲಿಂಗ್ ಎಮೋಜಿಸ್ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್. ನಾನು ಸಹನಾ. ಸೊ ಫೈನಲಿ ಕಾಲೇಜಿಗೆ ಅಡ್ಮಿಷನ್ ಆದೆ ಅಂತ ಫುಲ್ ಖುಷಿಯಾಗಿದ್ದೆ. ಅದ್ರ ನಡುವೆ ಒಂದು ಪ್ರಾಬ್ಲಮ್ ಬಂದು ನನ್ನ ತಲೆ ಮೇಲೆ ಕೂತಿತ್ತು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಫುಲ್ ಡೇನೇ ಸ್ಪೆಂಡ್ ಮಾಡಿಬಿಟ್ಟೆ. ಏನು ಅಂತ ಹೇಳಿದ್ರೆ, ನನ್ನ ಆಪರ್ ಐ ಡಿ ಅದರಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಇವತ್ತು ಆಗಲಿಲ್ಲ. ಸೊ ಇವ್ರು ಕೂಡ ಕಾಲ್ ಮಾಡಿದರು ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಹಾಗಾಗಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ತೋಟಕ್ಕೆ ಹೊರಟ್ವಿ. ನನಗಿವತ್ತು ಖುಷಿಯಾಗಿರ್ಬೇಕಾ ಅಥವಾ ಬೇಜಾರಾಗಿರ್ಬೇಕಾ ಅಂತ ಹೇಳಿ ಗೊತ್ತಾಗಲಿಲ್ಲ. ಇನ್ನೇನು ಮಾಡೋದು ಅಂತೇಳಿ ತೋಟಕ್ಕೆ ಹೊರಟ್ವಿ. ಇದೇನು ಇವತ್ತು ಗಿಡ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂತ ಹೇಳಿ ನೋಡ್ತಾ ಇದ್ದೀರಾ. ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ಇಲ್ಲೇ ಹಚ್ಚೋಣ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದ್ದೀವಿ. ಸಣ್ಣ ಸಣ್ಣದಾಗಿ ಈ ಥರ ಇಟ್ಕೊಂಡ್ರೆ ಮನೇಲಿ ನೋಡಿ ಈ ಥರ ಗಿಡ ಹಾಕ್ಬೋದು. ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ಇವತ್ತು ಬೆಸ್ಟ್ ಟೈಮ್ ಆ್ಯಕ್ಚುಲಿ ಹಾಕೋದಕ್ಕೆ. ಎಷ್ಟು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇದೊಂದು ಮಾಡ್ಕೊಂಡಿದ್ದಾರೆ ಮಣ್ಣನ್ಕ. ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ನೋಡ್ರಿ, ಹಿಂಗೆ ಕೈಯಲ್ಲಂತೂ ಮಾಡೋದಕ್ಕಾಗಲ್ಲ. ಸಂತೆಲಿ ತೊಗೊಂಬಂದಿತ್ತಾನೆ ಇದನ್ನ. ಎಷ್ಟು? 100 ರೂಪೀಸ್ಗೆ ನೋಡಿ ಎಷ್ಟು ಯೂಸ್ಫುಲ್ ಆಗುತ್ತೆ. ಚಿತ್ರದುರ್ಗ ಸಂತೆಲಿ ತೊಗೊಂಬಂದಿದೆ ನೋಡಿ. ಇಲ್ಲೇ ಅಂಜೂರದ ಮರ ಇದೆ, ಫಿಗ್ ಫ್ರೂಟ್. ಎಷ್ಟು ದೊಡ್ಡ ಆಗಿದೆ. ಮೂರೇ ಎಲೆ ಇದ್ದಾಗ ಹಾಕಿರೋದು. ನೋಡಿದ್ರೆ ಎಷ್ಟು ದೊಡ್ಡ ಗಿಡ ಆಗಿದೆ. ಇದು ಮನೇಲಿ ಹಾಕಿರೋ ಬ್ರಿಂಜಲ್ ಎಷ್ಟೊಂದು ಬಿಟ್ಟಿದೆ ಅಂತ. ಮನೇಲಿ ಇವಾಗ ಹಾಕಿದ್ದೀವಿ. ಬಂದಾಗೆಲ್ಲ ಸಿಗ್ತಾನೆ ಇರುತ್ತೆ. ಎಷ್ಟು ಬದನೆಕಾಯಿ ಸಿಕ್ಕಿದೆ. ಪ್ರತಿ ಸರಿ ಬಂದಾಗ ಎಷ್ಟು ಸಿಗುತ್ತೆ. ಅವರೆಕಾಯಿ ಗಿಡ ಎಲ್ಲ ಸುಮ್ಮನೆ ಹಾಕೋದು. ಬೀಜ ಯಾವ್ದಾದ್ರು ಸಿಗುತ್ತೆ ಎಲ್ಲ ತೊಗೊಂಬಂದಿಲ್ಲ ಹಾಕ್ಬಿಡೋದು. ಒಂದೇ ಒಂದು ಅವರೆಕಾಯಿ ಇದೆ. ಆದರೆ ಇಲ್ಲಿಗೆ ಎಂಟ್ರೆನ್ಸಲ್ಲೇ ಹಾಕಿದ್ದೀವಿ. ಇದು ಚಿಗುರುತ್ತಾ ಇಲ್ವಾ ನೋಡ್ಬೇಕು. ಎಷ್ಟೊಂದು ಗಿಡಗಳು ಹಾಕಿದ್ದೀವಿ, ಬಟ್ ಚಿಗುರೇ ಇಲ್ಲ. ಅಂದರೆ ಸೊ ಈ ಟೈಮ್ನಲ್ಲಿ ಹಾಕಿದ್ರೆ ಸ್ವಲ್ಪ ಚಿಗುರು ಕಳ್ತವೆ, ಬಟ್ ನೀರಿಲ್ಲ ಅಂದರೆ ಕಷ್ಟ ಅಲ್ವಾ. ಸೊ ನೋಡಬೇಕು ಹೇಗೆ ಚಿಗುರುತ್ತೆ ಅಂತ ಅಂದ್ಬಿಟ್ಟು. ಏನದು? ಇದು ಮೂಲಂಗಿ. ಎಷ್ಟು ದಿನ ಆಯಿತು ನಾವು ಹಾಕಿಬಿಟ್ಟು? 5 ಡೇಸ್ ಆದಮೇಲೆ ಇಲ್ಲಿ ಸಣ್ಣದಾಗಿ ಬಂದಿದೆ. ಇಲ್ಲೆಲ್ಲ ಹಾಕಿದ್ದೀವಿ. ಅಡಿಕೆ ಗಿಡದ ಹತ್ರ ಮಣ್ಣು ಹಾಕ್ಸಿದ್ವಲ್ಲ, ಅದ್ರ ಸುತ್ತ ಬೀಜಗಳನ್ನು ಉದುರಿಸಿ ಹೋಗಿದ್ದೀವಿ. ಅಂದರೆ ಹೆಚ್ಚಿನದಾಗಿ ತೊಗೊಂಬಂದಿರಲಿಲ್ಲ ಸೀಡ್ಸ್ಗಳನ್ನು, ಎಲ್ಲ ಸ್ವಲ್ಪ ಅಷ್ಟೇ. ಇವಾಗ ಫಸ್ಟ್ ನೋಡೋಣ ಈ ರೀತಿಯಾಗಿ ಹೆಂಗೆ ಬರುತ್ತೆ ಅಂದ್ಬಿಟ್ಟು, ನಂತರ ಜಾಸ್ತಿ ಬೀಜಗಳನ್ನು ತೊಗೊಂಬಂದು ಹಾಕಿದ್ರೆ ಆಯಿತು ಅಂತ. ಎಷ್ಟು ವರ್ಷ ಆಯ್ತು ರೀ ಹಾಕಿ? 1.5 ವರ್ಷ ಆಯಿತು. ಅಲ್ಲಿ ಮನೆ ಬೆಳೆಸಿದ್ವಾ, ಅಲ್ಲಿ ಇದ್ದಿದ್ದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತಂದು ಹಾಕಿದ್ದು ಅಷ್ಟೇ. ಅಲ್ಲಿ ಆ್ಯಕ್ಚುಲಿ ತುಂಬ ಇಷ್ಟು ದೊಡ್ಡದಾಗಿ ಹರಡ್ಕೊಂಡಿತ್ತು. ಮತ್ತೆ ಬಿಸಿಲಿಗೆಲ್ಲ ಒಣಗಿ ಅದು ಚಿಗುರಿ ಮತ್ತೆ ಈ ಲೆವೆಲಿಗೆ ಬಂದಿದೆ. ಹೆಂಗಾಗಿದೆ ಅಂದರೆ ಇಲ್ಲಿ ತನಕ ಜೀವ ಇದೆ. ಇದ್ರ ಮೇಲಿಂದ ಫುಲ್ ಒಣಗೋಗಿದೆ. ಆದರೆ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಂದರೆ ನೀರಿಲ್ದೇ, ಬೇಸಿಗೆಯಲ್ಲಿ ನೀರಿಲ್ದೇ ಬೆಳೆದಿರೋದು. ಬೇಸಿಗೆ ಟೈಮಲ್ಲಿ ವಾಟರ್ ಬಾಟಲಲ್ಲಿ ತಗೊಂಬಂದು ಹಾಕಿದ್ದಾರೆ, ಅದಕ್ಕೆ ಬದ್ಕೊಂಡಿದೆ ಅಂತ ಅನ್ಬೋದು. ಇವಾಗ ಮಳೆಗಾಲ ಶುರುವಾಗಿದೆಯಲ್ಲ, ಚೆನ್ನಾಗಿ ಆಗತ್ತೆ. ಹೆಂಗೋ ಉಳಿಸಿದ್ದಾರೆ ಪಾಪ ಇವರು ಗಿಡನ. ಇದು ಯಾವುದೋ ಬಳ್ಳಿ ಬಂದಿದೆ, ಯಾವ್ದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ತುಂಬ ಬಳ್ಳಿ ಹಾಕ್ಬಿಟ್ಟಿದ್ದೀವಿ, ಅದಕ್ಕೆ ಯಾವುದು ಅಂತಲೇ ಕಂಡುಹಿಡಿಯೋದು ಕಷ್ಟ ಆಗ್ಬಿಟ್ಟಿದೆ. ಅದು ಬಂದಾದ್ಮೇಲೆ ಈ ಗಿಡ ಅಂತ ಹೇಳಿ ಗೊತ್ತಾಗತ್ತೆ. ಮನೇಲಿ ಅಡುಗೆ ಮಾಡಿಸ್ಕೊಂಡು ತೋಟದಲ್ಲಿ ತಿನ್ನೋಕೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ತೊಗೊಂಬಂದಿದ್ದೆ. ನಾನು ಬೇಡ ಅಂತ ಹೇಳಿದೆ, ಟೈಮ್ ಆಗುತ್ತೆ ಅಂತ. ಇವಾಗ ಆರ್ವಿಕಾ ಮೊನ್ನೆ 4:15 ಬರ್ತಾರೆ ಮನೆಗೆ. ಅಷ್ಟರೊಳಗೆ ಹೋಗ್ಬೇಕು ಇಲ್ಲಿಂದ ಮನೆಗೆ. ಈಗ ಮಳೆ ಕೂಡ ಬರ್ತಾ ಇದೆ. ಇವಾಗ ಹೊರಡ್ತೀವಿ. ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಸೊ ಮಳೆ ಬರ್ತಾ ಇದೆ. ಕೆಳಗೆಲ್ಲ ನೋಡ್ಕೊಂಡ್ಬಂದ್ವಿ. ಸೊ ಮೇಲೊಂದು ರೌಂಡ್ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಮಳೆ, ಚಳಿ, ಬಿಸಿಲು, ಗಾಳಿ ಏನೇ ಇದ್ದರೂ ಬಂದು ಹೋಗಲೇಬೇಕು. ನೋಡ್ಕೊಂಡು ಹೋಗಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. 20-30 ಲಕ್ಷ ಬಂಡವಾಳ ಹಾಕಿ ಹಂಗೆ ಸುಮ್ಮನೆ ಹೋಗೋಕ್ಕಾಗುತ್ತೆ. ಫ್ರೆಶ್ ವಾಟರ್. ಎಷ್ಟು ನಿಂತ್ಕೊಂಡು ಮಾಡಿಸೋದಕ್ಕೆ ಎಷ್ಟು ಕಷ್ಟ. ಅದಕ್ಕೋಸ್ಕರ ಡೆಡಿಕೇಶನ್ ಆಗಿ ಇಡೀ ಫ್ಯಾಮಿಲಿನೇ ನಿಲ್ಲುತ್ತೆ. ಒಬ್ಬ ನಾನು ಅದಕ್ಕೆ ಪ್ರೌಡ್ ಫೀಲ್ ಆಗುತ್ತೆ ನೋಡಿದ್ರೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ. ನೋಡಿ ಇನ್ನೊಂದು ತೋಟ
ವರ್ಕ್ ಮಾಡ್ಕೊತ ತೋಟನ ಮಾಡೋದು ಕಷ್ಟನೇ ಆ್ಯಕ್ಚುಲಿ. ಮಾಡಲಿಲ್ಲ ಅಂದರೂ ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ ಎರಡನ್ನೂ. ಆ್ಯಕ್ಚುಲಿ ಇದನ್ನು ಇವ್ರು ಮಾಡ್ತಾ ಇದ್ದಾರೆ. ನನಗಂತೂ ಪ್ರೌಡ್ ಫೀಲ್ ಆಗತ್ತೆ. ಅದರಲ್ಲೂ ತರಕಾರಿ ಹಾಕೋದು ಹುಚ್ಚು ಬೇರೆ ಇವರಿಗೆ. ಇಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ಹಾಕೋಣ ಅಂದರೆ ಕೇಳಲ್ಲ. ಅಲ್ಲೂ ಹಾಕ್ತೀವಿ. ಇದು ಗೊತ್ತು ನಿಮಗೆ, ವಾಟರ್ ಆಪಲ್ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆರ್ವಿಕ ಮನೆ ಬಂದರೆ ಫಸ್ಟ್ ಇವೆಲ್ಲ ನೋಡ್ಕೊಳ್ದೆ ಹೋಗೋದೇ ಇಲ್ಲ. ಇದೇನಿದು? ಇದೇನು ಅಲ್ಲ ಅಲ್ಲ, ಏನು ಹೇಳ್ರಿ ಇದು? ಏನು ಇದು? ಸ್ಟಾರ್ ಫ್ರೂಟ್ ಅಲ್ವಾ? ಇದ್ಯಾಕೆ ಹಿಂಗೆ ಹೋಗಿದೆ? ಔಷಧಿ ಹೊಡೆದು ಬಿಡಿದ್ರೆ ಒಣಗಿತ್ತು. ನಾನು ಎಲ್ಲ ಉದುರಿಸ್ತೆ, ಚಿಗುರ್ತಾ ದೇವ್ರೆ, ಔಷಧಿ ಹೊಡೆದ್ಬಿಟ್ಟು ಎಷ್ಟೊಂದು ಗಿಡ ಹೋಗಿದೆ ಗೊತ್ತಾ? ಎಲ್ಲಿ ಚಿಗುರಿದೆ? ಚಿಗುರಿಲ್ಲ ಎಲ್ಲೂ ಕೂಡ. ಹಾಂ, ಕರೆಕ್ಟ್, ಇಲ್ಲಿ ಚಿಗುರ್ತಾ ಇದೆ. ನಿಜವಾಗ್ಲೂ ಇದನ್ನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಇಷ್ಟಪಟ್ಟು ಇದನ್ನ ಗಿಡಗಳೆಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋದಕ್ಕೆ ಅದೊಂದು ಕಡೆ ಆದರೆ, ಇನ್ನೊಂದು ಕಡೆ ಅದು ಇಷ್ಟಪಟ್ಬಿಟ್ಟು ತಂದಿರೋದು ನಾವು ಗಿಡಗಳು. ನಮ್ಗೆ ಯಾವ್ದು ಗಿಡಗಳು ಇಷ್ಟ ಆಗುತ್ತೋ ಅದನ್ನು, ಇದೆಲ್ಲದನ್ನು ಕೂಡ. ಅಲ್ಲಿ ನೋಡಿ ಅದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹೇಳಿ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ಗಳದ್ದು ಕೂಡ ಆನ್ಲೈನಲ್ಲೇ ತರಿಸಿರೋದು. ಚೆರಿ ಇದು ತಾನೇ? ಚೆರಿ ಅದು ಆ್ಯಕ್ಚುಲಿ ಇಷ್ಟೊತ್ತಿಗೆ ದೊಡ್ಡ ಆಗಬೇಕಾಗಿತ್ತು. ಕ್ಲೀನ್ ಮಾಡಿಸಬೇಕಾದ್ರೆ ಕಡ್ದುಬಿಟ್ಟು ಇಷ್ಟು ಥರ ಇದೆ. ಅದಕ್ಕೆ ಏನಾದರೂ ಕೆಲಸ ಮಾಡಿಸ್ಬೇಕಾದ್ರೆ ಈ ತೋಟ ಮಾಡ್ತಾ ಇರೋ ಓನರ್ಗಳನ್ನ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ಮಾಡಲಿಲ್ಲ ಅಂದರೂ ನಿಂತ್ಕೊಂಡು ಮಾಡಿಸ್ಬೇಕು. ಇದು ಸುಮ್ಮನೆ ಹಾಗೆ ಬಂದಿದೆ ಗಿಡ, ಅದಕ್ಕೆ ಅದು ಇರಲಿ ಅಂತಲೇ ಬಿಟ್ಟಿದ್ದೀವಿ. ಇದು ಇದರಲ್ಲಿ ಇನ್ನು ಯಾವಾಗ ಬರುತ್ತೆ ಫ್ರೂಟ್ ನೋಡಬೇಕು. ನಲ್ಲಿಕಾಯಿ ಶಿವಮೊಗ್ಗದಲ್ಲಿ ಕೃಷಿ ಮೇಳದಲ್ಲಿ ತೊಗೊಂಬಂದಿರೋದು. 400-450 ರುಪೀಸ್ ಕೊಟ್ಬಿಟ್ಟು ತೊಗೊಂಬಂದಿರೋದು. ಇದನ್ನು ಇವರೇ ತೊಗೊಂಬಂದಿರೋದು, ಇವ್ರಿಗೆ ಇಷ್ಟ ಆಗ್ಬಿಟ್ಟು. ನೋಡೋಣ ಫ್ರೂಟ್ಸ್ ಎಲ್ಲ ಯಾವಾಗ ಬಿಡತ್ತೆ ಅಂತ ಹೇಳ್ಬಿಟ್ಟು. ಅದು ಬೆಳೆದಾಗ ನೋಡೋದಕ್ಕೆ ಖುಷಿ ಒಂಥರ. ಅವೇನಾದರೂ ಹಾಳಾಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ. ಇಲ್ಲಿ ಆರೆಂಜ್, ಕಿತ್ಲೆ ಮತ್ತು ಮೂಸಂಬಿ ಹಣ್ಣಿಂದು. ಅದು ನಾಗ್ಪುರ. ಇದು ಆನ್ಲೈನಲ್ಲೇ ತರಿಸಿರೋದಲ್ವಾ ಎರಡೂ ಕೂಡ. ಮನೇಲಿ ಹಾಕಿಬಿಟ್ಟು ಮನೆಯಿಂದ ಇಲ್ಲಿ ತೊಗೊಂಬಂದು ಒಂದು 2-3 ಎಲೆ ಇತ್ತು ಆಗ ಬೆಳೆಸಿರೋದು. ಇಷ್ಟು ದೊಡ್ಡ ಆಗಿದ್ದಾವೆ. ಇಲ್ಲ ಅಲ್ಲಿಂದ ತೊಗೊಂಬಂದು ಹೊಳಲ್ಕೆರೆಯಿಂದ ಹರನಹಳ್ಳಿಗೆ ತೊಗೊಂಬಂದು ಹರನಹಳ್ಳಿಯಲ್ಲಿ ಒಂದು ಸ್ವಲ್ಪ ಎತ್ತರ ಆದಮೇಲೆ ನೆಲಕ್ಕೆ ಹಾಕಿರೋದು. ಇನ್ನೂ ಎಷ್ಟೊಂದು ಗಿಡ ಇದ್ದಾವೆ. ಇನ್ನೊಂದು ಎಷ್ಟಿದ್ದಾವೆ? 15 ಗಿಡ ಇದ್ದಾವೆ ಇನ್ನು ಫ್ರೂಟ್ಸಿಂದು. ಆ್ಯಪಲ್ ಗಿಡಗಳು ಕೂಡ ಇದ್ದಾವೆ. ಅವು ಕೂಡ ಎಲ್ಲ ಗಿಡನೂ ಒಂದು 2-3 ಎಲೆ ಇದ್ದಾಗ ತೊಗೊಂಬಂದಿರೋದು. ಎಷ್ಟೊಂದು ಗಿಡ ಆಗಿದಾವೆ. ಪ್ರಾಣಿಗಳಿಗೆ ತಿನ್ನಕ್ಕೆ, ನಮಗೆ ತಿನ್ನಕ್ಕೆ ಅಷ್ಟೇ. ಅಷ್ಟೇ. ತುಂಬ ಜನ ಹೇಳ್ತಾರೆ ಫ್ರೂಟ್ಸಿಂದ ಹಾಕ್ಕೊಳ್ಬೇಡ್ರಿ ಅಂತ ಅಂದ್ಬಿಟ್ಟು. ಬಟ್ ಏನಂದ್ರೆ ನಮಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗುತ್ತೆ ಅಷ್ಟೇ ಅಲ್ವಾ? ನಾವು ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಬೇಕು. ಆಮೇಲೆ ಪ್ರಾಣಿ ಪಕ್ಷಿಗಳು ತಿನ್ಕೊಳ್ತವೆ. ಒಬ್ರು ಬಂದ ತಕ್ಷಣನೇ ಸ್ಕೂಲ್ ಹೋಮ್ವರ್ಕ್ ಬರೀತಾ ಇದ್ದಾರೆ. ಒಬ್ರು ಇಲ್ಲಿ ಡ್ರಾಯಿಂಗ್ ಮಾಡಿ ಎಲ್ಲ ತೆಗೆದಿಡ್ತಾ ಇದ್ದಾರೆ ಅಲ್ವಾ ಅರ್ವಿಕಾ? ಸೊ ಇವತ್ತು ಕಾಲೇಜಿಗೆ ಅಡ್ಮಿಷನ್ ಆದೆ ಅಂತ ಫುಲ್ ಖುಷಿಯಾಗಿದ್ದೆ. ಆದರೆ ಬೇಜಾರನ್ನು ಕಳ್ಕೊಳ್ಳೋದಕ್ಕೆ ತೋಟಕ್ಕೆ ಹೋದ್ಮೇಲೆ ಸ್ವಲ್ಪ ಅಲ್ಲೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿಂದ ಮನೆಗೆ ಬಂದು ಇನ್ನೂ ಸ್ವಲ್ಪ ಟ್ರೈ ಮಾಡಿದೆ ಏನಾದರೂ ಚೇಂಜಸ್ ಆಗ್ಬೋದಾ ಅಂತೇಳಿ. ಬಟ್ ಇದು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಂಪ್ಲೀಟಾಗಿ ಇದನ್ನು ಚೇಂಜ್ ಮಾಡಿಸ್ಬೇಕು. ಐ ಥಿಂಕ್ ಯೂನಿವರ್ಸಿಟಿಗೆ ಹೋಗಬೇಕು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಇವತ್ತೊಂದು ಸಲ ಹೋಗಿಬಿಟ್ಟು ಟ್ರೈ ಮಾಡಿ ನೋಡ್ತೀನಿ ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಸೊ ನನ್ನ ಒಂದು ಈ ಆಪರ್ ID ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಅಥವಾ ಇಲ್ಲ ಅಂತ ಹೇಳಿ ನಾನು ಮುಂದಿನ ಒಂದು ವ್ಲಾಗ್ನಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್.